ನ್ಯೂಟ್ರಲ್ ಅಂತ ಇಲ್ಲ ಯಾವುದು ಕೂಡ. ಆದರೆ ಅದು ಒಂದು ನಿರ್ದಿಷ್ಟ ದೃಷ್ಟಿಕೋನದಿಂದ ನಿರೂಪಿಸಲ್ಪಡಬೇಕು. ಇವತ್ತಿನ ದಿನದಲ್ಲಿ ನಾವು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿದ್ದೇವೆ. ಅಂದರೆ ಸತ್ಯ ಸುದ್ದಿಗಿಂತ ಹೆಚ್ಚು ಸುಳ್ಳು ಸುದ್ದಿಗಳು ಆಗಿ 100 ಸಲ ಸುಳ್ಳು ಹೇಳಿದ್ದೇ ಸತ್ಯ ಆಗ್ತದೆ. ಆಮೇಲೆ ಮತೀಯವಾದ ಯಾಕೆ ಹುಟ್ಟಿತು, ಅದು ಹಿಂಸೆಯನ್ನ ಹೇಗೆ ಹುಟ್ಟು ಹಾಕಿತು ಅನ್ನುವ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕುವ ಪ್ರಯತ್ನವನ್ನ ಈ ಕೃತಿ ಮಾಡ್ತಾ ಹೋಗ್ತದೆ ಅನ್ನೋದನ್ನ. ಅದು ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲೂ ಮತೀಯವಾದ ಇದೆ, ರಾಷ್ಟ್ರೀಯ ಚಳುವಳಿಯ ಸಂದರ್ಭದಲ್ಲೂ ಕೂಡ ಮತೀಯವಾದ ಇದೆ. ನಾವು ಈ ದಿನ ಆರಂಭಿಸುವಾಗ ಏನು ನಮ್ಮ ಕನಸಿತ್ತು, ದಿವಸಕ್ಕೆ 50 ಲಕ್ಷ ಮಂದಿ ಓದ್ಬೇಕು ಈ ದಿನವನ್ನ ಅಂತ. ನಾವ್ಯಾರು ಕೂಡ ನಿಮ್ಮನ್ನೆಲ್ಲ ಒಳಗೊಂಡೇ ಹೇಳ್ತಾ ಇರೋದು. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಕ್ರಾಂತಿ ಮಾಡಿರುವವರು ಕೂಡ ಬಹುಸಂಖ್ಯಾತರಲ್ಲ, ಅಲ್ಪಸಂಖ್ಯಾತರೇ ಮಾಡಿರೋದು. ಮತ್ತು ಈಗ ಜಗತ್ತನ್ನ ಆಳ್ತಾ ಇರುವವರು ಕೂಡ ಬಹುಸಂಖ್ಯಾತರಲ್ಲ. ಮತ್ತು ನಮ್ಮ ದೇಶವನ್ನು ಆಳ್ತಾ ಇರುವವರು ಕೂಡ ಅತ್ಯಂತ ಕಡಿಮೆ ಸಂಖ್ಯೆಯವರು. ಭಾರತದ ಒಟ್ಟು ಜನಸಂಖ್ಯೆಯ ಅತ್ಯಂತ ಕಡಿಮೆ ಜನಸಂಖ್ಯೆಯ ಅತ್ಯಂತ ಚಿಕ್ಕ ಅಲ್ಪಸಂಖ್ಯಾತರು ಈ ದೇಶವನ್ನು ಆಳ್ತಾ ಇದ್ದಾರೆ. ಕನ್ನಡ ಪತ್ರಿಕೋದ್ಯಮ ಮತ್ತು ಹೊಸಗನ್ನಡದ ಅರುಣೋದಯಕ್ಕೆ ಕಾರಣವಾದ ಈ ಕ್ಯಾಂಪಸ್ನಲ್ಲಿ ಕಾರ್ಯಕ್ರಮ ಆಗುವುದು ನನಗೆ ಬಹಳ ಸಂತೋಷ. ನಾನೇನು ಉದ್ದ ಭಾಷಣ ಮಾಡುವುದಿಲ್ಲ. ಪತ್ರಿಕೋದ್ಯಮ ಮತ್ತು ಇಂತಹ ಬರ ಸಾಹಿತ್ಯದಲ್ಲಿ 2 ಅಂಶ ಪ್ರಾಮುಖ್ಯ ಎಂಬುದಾಗಿ ನಾನು ಭಾವಿಸ್ತೇನೆ. ಒಂದು ವಸ್ತುನಿಷ್ಠತೆ ಅಂತ ಹೇಳುವಾಗ ಇರುವ ವಿಷಯವನ್ನು ಇದ್ದ ಹಾಗೆ ಹೇಳುವಂಥದ್ದು. ಆದರೆ ಅದು ನ್ಯೂಟ್ರಲ್ ಅಲ್ಲ, ನ್ಯೂಟ್ರಲ್ ಅಂತ ಇಲ್ಲ ಯಾವುದು ಕೂಡ. ಆದರೆ ಅದು ಒಂದು ನಿರ್ದಿಷ್ಟ ದೃಷ್ಟಿಕೋನದಿಂದ ನಿರೂಪಿಸಲ್ಪಡಬೇಕು. ಅದನ್ನೇ ಪ್ರಾಸ್ತಾವಿಕ ಭಾಷಣದಲ್ಲಿ ಕೂಡ ಹೇಳಿದ್ದಾರೆ. ನಾವು ಯಾರ ದೃಷ್ಟಿಕೋನದಿಂದ ಚರಿತ್ರೆಯನ್ನು ಬರೀತೇವೆ ಎಂಬುದು ಮುಖ್ಯ. ಪೋಸ್ಟ್ ಕೊಲೋನಿಯಲ್ ರೀಡಿಂಗ್ಸ್ ಅದು ಈಗ ಪ್ರಸ್ತುತ ರೈಟಿಂಗಲ್ಲಿ ಇರುವಂತಹದ್ದು. ಅದು ಚರಿತ್ರೆಯನ್ನು ನಾವು ಅವಲೋಕಿಸಲಿಕ್ಕೆ ನಮಗೆ ಒಂದು ಹೊಸ ದೃಷ್ಟಿಕೋನ ಕೊಡ್ತದೆ. ಆದ್ದರಿಂದ ಇದೀನ.comನವರು ಸಮಾಜದ ಅಂಚಿನಲ್ಲಿರುವ ಅವರ ದೃಷ್ಟಿಕೋನದಿಂದ ತಮ್ಮ ಸೇವೆಯನ್ನು ಮಾಡ್ತಾರೆ ಎಂಬುದಾಗಿ ಅವರು ಹೇಳಿದರು. ಅದು ಬಹಳ ಸಂತೋಷ. ನಮ್ಮ ಸಮಾಜಕ್ಕೆ, ಮುಖ್ಯವಾಗಿ ಭಾರತಕ್ಕೆ ಅಂತಹ ದೃಷ್ಟಿಕೋನದ ಬರಹಗಳು ಬರಬೇಕು. ಅದರ ಒಟ್ಟಿಗೆ ನಿಜವಾದ ಚರಿತ್ರೆ ನಮಗೆ ಬರಬೇಕು. ಈ ನಿಟ್ಟಿನಲ್ಲಿ ಅನಿಸ್ತೇನೆ ಈ ದಿನ.comನವರು ಪ್ರಕಟ ಮಾಡುವಂಥ ಪುಸ್ತಕಗಳು ಅದು ಪುಸ್ತಕವಾಗಿ ಮಾತ್ರ ಉಳಿಯದೆ ಜನರಿಗೆ ತಲುಪುವಂತಾಗಬೇಕು. ಇವತ್ತಿನ ದಿನದಲ್ಲಿ ನಾವು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿದ್ದೇವೆ. ಅಂದರೆ ಸತ್ಯ ಸುದ್ದಿಗಿಂತ ಹೆಚ್ಚು ಸುಳ್ಳು ಸುದ್ದಿಗಳು ಆಗಿ 100 ಸಲ ಸುಳ್ಳು ಹೇಳಿದ್ದೇ ಸತ್ಯ ಆಗ್ತದೆ. ಆಮೇಲೆ ಇದರ ಮಧ್ಯದಲ್ಲಿ ಇಂತಹ ಬರಹಗಳು ಮತ್ತು ಪತ್ರಿಕೋದ್ಯಮದ ಕರ್ತವ್ಯ ಅದು ಈ 2 ವಿಷಯಗಳನ್ನು ಒಳಗೊಂಡು ಜನರನ್ನು ತಲುಪಿಸುವಂಥ ಈ ದಿಸೆಯಲ್ಲಿ ಮುಂದಿನ ಈ.comನವರ ಎಲ್ಲ ಪ್ರಯತ್ನಗಳು ಕಂಡು ಬರಲಿ ಎಂಬುದಾಗಿ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ವಸಾಹತುಶಾಹಿಯನ್ನು ಯಾರು ವಿರೋಧಿಸಿದ್ರ ಅವರ ಚರಿತ್ರೆಗಳು ಎಲ್ಲವೂ ಕೂಡ ಒಂದು ದುಷ್ಟತನದಿಂದ ಬ್ರಿಟಿಷರು ನಿರೂಪಿಸುವುದನ್ನು ನಾವು ಕಾಣ್ತೇವೆ. ಸೊ ಅಲ್ಲೂ ಕೂಡ ಅವರು ಈ ಕೊಡಗನ್ನು 2 ಭಾಗಗಳನ್ನಾಗಿ ತುಂಡು ಮಾಡ್ತಾರೆ, ಸುಳ್ಯ ಮತ್ತು ಪುತ್ತೂರನ್ನು ತುಂಡು ಮಾಡ್ತಾರೆ. ಸೊ ಈ ತರದ ಒಂದು ವಿಭಜನೆಯನ್ನು ನಾವು ಅದು ಬಾಂಗ್ಲಾ ವಿಭಜನೆಯಲ್ಲಿ ಮಾತ್ರ ನಾವು ಕಾಣೋದಲ್ಲ, ಬೇರೆ ಬರಹಗಳನ್ನು ನೋಡಿದಾಗ ಅದು ಕೊಡಗಲ್ಲಿ ಕೂಡ ಅಂದ್ರೆ ಬಾಂಗ್ಲಾ ವಿಭಜನೆ ಆಗೋದು 20ನೇ ಶತಮಾನದ ಆರಂಭದ ಹೊತ್ತದಲ್ಲಿ 1905ರಲ್ಲಿ, ಇದು ಕೊಡಗಲ್ಲಿ ಅದು 1834-37ರ ಹೊತ್ತಿಗೆ ಅದು ನಡೆಯುತ್ತೆ. ಅಂದ್ರೆ ಈ ವಸಾಹತುಶಾಹಿ ಅಥವಾ ಈ ಬ್ರಿಟಿಷ್ ಪ್ರಭುತ್ವ ಅದು ಬೇರೆ ಬೇರೆ ಬಗೆಯ ಕಾಯ್ದೆಗಳ ಮೂಲಕ, ಬೇರೆ ಬೇರೆ ಕಥನಗಳ ಮೂಲಕ ಅದು ಮಾಡೋದಲ್ಲ, ಅದು ಈ ದೇಶ ವಿಭಜನೆಯನ್ನು, ಈ ಭೂಮಿಯನ್ನು ವಿಭಜನೆ ಮಾಡುವ ಮೂಲಕ ಕೂಡ ಈ ತರ ಮಾಡುವುದನ್ನು ನಾವು ಕಾಣ್ತೇವೆ. 1907ರಲ್ಲಿ ಹಿಂದೂ ಆರಂಭ ಆಗುತ್ತೆ, ಆಮೇಲೆ ಮುಸ್ಲಿಂ ಲೀಗ್ ಆರಂಭ ಆಗುತ್ತೆ. ಇಬ್ರು ಕೂಡ ಪಾಕಿಸ್ತಾನ ಬೇಕು ಅನ್ನುವಂತಹ ಬೇಡಿಕೆಯನ್ನು ಮುಸ್ಲಿಮರು ಇಡ್ತಾರೆ ಸ್ವಾತಂತ್ರ್ಯ ಸಮಯದ ಸಂದರ್ಭದಲ್ಲಿ. ಆಮೇಲೆ ಈ ಹಿಂದೂಗಳು ಕೂಡ ಬ್ರಿಟಿಷರು ಅವರು ಏನು
ನಮಗೆ ಅನ್ಯಾಯ ಮಾಡಬಹುದು, ನಮ್ಮ ಹಿಂದೂ ರಾಷ್ಟ್ರವನ್ನು ಅನ್ಯಾಯ ಮಾಡಬಹುದು ಅನ್ನೋದು ಕೂಡ ಇರುತ್ತೆ. ಆಮೇಲೆ ಬ್ರಿಟಿಷರನ್ನು ಎರಡೂ ಸಮುದಾಯಗಳು ಕೂಡ ಒಪ್ಪುವ ಹಾಗೆ ಅವರು ಬೇರೆ ಬೇರೆ ಬಗೆಯ ಕಥನಗಳನ್ನು ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಈ ಸ್ವಾತಂತ್ರ್ಯ ಸಂಗ್ರಾಮದ ಅಥವಾ ಗಾಂಧಿ ಸಂದರ್ಭದ ಈ ಕಥನಗಳನ್ನು ಎಲ್ಲವನ್ನೂ ಕೂಡ ನಾವು ಗಮನಿಸ್ತೇವೆ. ಬಹುಶಃ ಗಾಂಧಿಯ ಕೊಲೆ ಇದು 1948ರಲ್ಲಿ ಅದು ನಡೆದರೂ ಕೂಡ ಅದು ಮುಖ್ಯವಾಗಿ ಒಂದು 5ನೇಯ ಪ್ರಯತ್ನವಾಗಿ ಗಾಂಧಿಯ ಕೊಲೆ ನಡೆಯುತ್ತೆ. ಯಾಕಂದ್ರೆ ಅದರ ಪೂರ್ವದಲ್ಲೇ 1934ರಿಂದ ಸುಮಾರು 1948ರವರೆಗೆ ಒಂದು 5 ಬಾರಿ ಈ ಸಂಘ ಪರಿವಾರ ಅದನ್ನು ಪ್ರಯತ್ನ ಮಾಡುತ್ತೆ. ಅದರಲ್ಲಿ ಅವರು ಫಲಶಾಲಿಗಳು ಆಗೋದಿಲ್ಲ. ಆ ಎಲ್ಲ ಅಂಶಗಳನ್ನು ಈ ವಿಶೇಷಾಂಕ ನಮ್ಮ ಮುಂದೆ ಇಡುತ್ತೆ. ಸೊ ಈ ರೀತಿಯಲ್ಲಿ ಅಂದ್ರೆ ಗಾಂಧಿಯ ಈ ಕೊಲೆಯ ಬಗ್ಗೆ ಇವರು ಏನು ಕಾರಣ ಕೊಡ್ತಾರೆ ಅಂದ್ರೆ ದೇಶ ವಿಭಜನೆಯ ಕಾರಣವನ್ನು ಕೊಡ್ತಾರೆ. ಆದ್ರೆ ದೇಶ ವಿಭಜನೆ ಆಗುವ ಮೊದಲೇ 1947ರ ಮೊದಲೇ ಗಾಂಧಿಯ ಹತ್ಯೆಯ ಬೇರೆ ಬೇರೆ ಪ್ರಯತ್ನಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಆಗಿತ್ತು ಮತ್ತು ಗಾಂಧಿಯ ಕೊಲೆಗೆ ಇದೊಂದು ಕಾರಣ ಅಲ್ಲ ಅನ್ನೋದನ್ನು ಇಲ್ಲಿ ಲೇಖಕರು ಪ್ರಸ್ತಾವ ಮಾಡ್ತಾರೆ. ಯಾಕಂದ್ರೆ ಒಂದು ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅನ್ನುವ ಒಂದು ಉದ್ದೇಶ ಅವರಲ್ಲಿ ಇರುತ್ತೆ. ಹೆಗಡೆ ಅವರು ಒಂದು ಪುಸ್ತಕವನ್ನು ಕೂಡ ಇದರ ಬಗ್ಗೆ ಬರೀತಾರೆ. ಯಾಕಂದ್ರೆ ಈ ರಾಷ್ಟ್ರ ಅದು ಹಿಂದೂಗಳ ರಾಷ್ಟ್ರ ಮತ್ತು ಹಿಂದೂಗಳಿಗೇನೆ ಆ ರಾಷ್ಟ್ರ ಇರಬೇಕು ಅಂತ ಆ ಥರದ ಒಂದು ನಿರೂಪಣೆಗಳನ್ನೆಲ್ಲವೂ ಕೂಡ ಮಾಡೋದನ್ನು ನಾವು ಇಲ್ಲಿ ಕಾಣ್ತೇವೆ. ಸೊ ಈ ರೀತಿಯಲ್ಲಿ ಇಲ್ಲಿಯ ಲೇಖನಗಳು ಎಲ್ಲವೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಅದರ ಪೂರ್ವದ ಬೇರೆ ಬೇರೆ ಪ್ರತಿರೋಧದ ನೆಲೆಗಳನ್ನು ಅದು ನಿರೂಪಿಸುತ್ತೆ. ಮುಂದೆ ಅಂಬೇಡ್ಕರ್ ಅವರು ಕೂಡ ಸ್ವಾತಂತ್ರ್ಯದ ಈ ಹೋರಾಟದಲ್ಲಿ ಅವರು ಹೇಗೆ ಅಸಮಾಧಾನವನ್ನು ತೋರಿಸ್ತಾರೆ. ಯಾಕಂದ್ರೆ ಜಾತಿ ವಿನಾಶವನ್ನು ಅಂಬೇಡ್ಕರ್ ಅವರು ಮುಂದಿಡ್ತಾರೆ. ರಾಜಕೀಯ ಸ್ವಾತಂತ್ರ್ಯಕ್ಕಿಂತ ಹೆಚ್ಚಾಗಿ ಸಾಮಾಜಿಕವಾದಂತಹ ಸ್ವಾತಂತ್ರ್ಯ, ಆರ್ಥಿಕವಾದಂತಹ ಸ್ವಾತಂತ್ರ್ಯ ಅದು ಬಹಳ ಮುಖ್ಯ ಅಂತ ಹೇಳಿ ಅಂಬೇಡ್ಕರ್ ಅವರು ಅದನ್ನು ಪ್ರತಿಪಾದಿಸ್ತಾರೆ. ಎಲ್ಲ ಲೇಖನಗಳು ಈಗಾಗಲೇ ನಾವು ಏನನ್ನು ಸತ್ಯ ಅಂತ ಅಂದ್ಕೊಂಡಿದ್ದೇವೋ, ಏನನ್ನು ಅರಿವು ಅಂತ ಅಂದ್ಕೊಂಡಿದ್ದೇವೋ, ಏನನ್ನು ತಿಳುವಳಿಕೆ ಅಂತ ಅಂದ್ಕೊಂಡಿದ್ದೇವೋ, ಈ ಎಲ್ಲ ತಿಳುವಳಿಕೆ ಅರಿವನ್ನು ಅಥವಾ ಈ ಸತ್ಯದ ನಿರೂಪಣೆಗಳನ್ನು ಈ ಎಲ್ಲ ಲೇಖನಗಳು ಅದು ಸಮಸ್ಯಾತ್ಮಕಗೊಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೆ. ಮತ್ತು ಈವರೆಗೆ ನಾವು ಕಂಡರಿಯದ ಕೇಳರಿಯದ ಅನೇಕ ಸಂಗತಿಗಳನ್ನು ಇಲ್ಲಿಯ ಲೇಖನಗಳು ಅದು ಮುಂದಿಡುತ್ತೆ. ಹಿಂದನ್ನ ನಾವು ಇವತ್ತು ಎಷ್ಟರ ಮಟ್ಟಿಗೆ ತಿರ್ಚಿದ್ದೇವೆ ಅಂತಂದ್ರೆ ನಮಗೆ ವಾಸ್ತವಿಕತೆಯ ಸತ್ಯ ತಿಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವ ಅಂಶವನ್ನು ಕೂಡ ನಾವು ಗಮನಿಸಿಕೊಳ್ಬೇಕು. ಸ್ವಾತಂತ್ರ್ಯ ಚಳುವಳಿ ಅನ್ನುವುದು ಅದು ಒಂದು ಕೇವಲ ಹೋರಾಟವಾಗಿ ಮಾತ್ರ ನಾವು ಗ್ರಹಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅದರೊಂದಿಗೆ ಗಾಂಧಿ ಈ ದೇಶಕ್ಕೆ ಕೊಟ್ಟ 2 ಬಹಳ ಮುಖ್ಯ ಅಂಶಗಳಿವೆ ಅಲ್ಲ, ಒಂದು ಸತ್ಯಾಗ್ರಹ ಮತ್ತೊಂದು ಉಪವಾಸ. ಇದು ಎರಡನ್ನು ಕೂಡ ಇಲ್ಲಿಯ ಜನ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸ್ತಾನೆ, ಅದನ್ನು ತಾವು ಅನುಭವಿಸ್ತಾ ಅದರ ಮೂಲಕ ತಮ್ಮ ಹೋರಾಟವನ್ನ ಹೇಗೆ ಮುಂದುವರಿಸಿದ್ರು ಅನ್ನೋದಕ್ಕೆ ದಾಖಲೆ ಕರ್ನಾಟಕದ ಏಕೀಕರಣದ ಚರಿತ್ರೆಯಲ್ಲೂ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಅದು ಬಹಳ ಮುಖ್ಯವಾದಂತಹ ಅಂಶ. ಯಾಕೆಂದ್ರೆ ನಾವು ಕರ್ನಾಟಕ ಅಂತಂದ್ರೆ ಕನ್ನಂಬಾಡಿಯನ್ನ ಕಟ್ಟಿದ ವಿಶ್ವೇಶ್ವರಯ್ಯನವರನ್ನ ನೆನಪಿಸಿದಷ್ಟು ಉಪವಾಸ ಮಾಡಿ ಏಕೀಕರಣದ ಚಳುವಳಿಯಲ್ಲಿ ಅದು ಏಕೀಕರಣ ಆಗುವುದಕ್ಕೆ ಕಾರಣ ಆದ ಹುಬ್ಬಳ್ಳಿಯ ಗಲಭೆಯನ್ನ ನಾವು ಮರೆತು ಬಿಡುವುದಕ್ಕೆ ಸಾಧ್ಯ ಆಗ್ತದೆ. ನನಗೆ ತುಂಬಾ ಹೊಸ ವಿಷಯಗಳು ಇದರಿಂದ ಗೊತ್ತಾಯಿತು. ನಾನು ಇಷ್ಟು ವರ್ಷ ಕನ್ನಡ ಓದಿ, ಇಷ್ಟು ವರ್ಷ ಚರಿತ್ರೆ ಓದಿ ಬಹಳಷ್ಟು ಹೊಸತುಗಳನ್ನ ತಿಳಿಯಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಈ ಕೃತಿ ಒಂದು ಸತ್ಯದ ಶೋಧದ ಕೃತಿ. ಸಂವಿಧಾನವನ್ನ ಒಪ್ಪದವರು ಇತ್ಯಾದಿಗಳೆಲ್ಲಿವೆ, ನಾನು ಅದನ್ನು ಹೆಚ್ಚು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಆ ಹಿನ್ನೆಲೆಯಲ್ಲಿ ರಾಷ್ಟ್ರಪ್ರಜ್ಞೆ ಅನ್ನುವಾಗ ಸ್ಥಳೀಯವಾದ ಪ್ರಾದೇಶಿಕತೆಯನ್ನು ಕೂಡ ಒಪ್ಪಬೇಕಾದಂತಹ ಚಿಂತನೆಗಳು ಬಹಳ ಮುಖ್ಯವಿವೆ. ಮತೀಯವಾದ ಯಾಕೆ ಹುಟ್ಟಿತು, ಅದು ಹಿಂಸೆಯನ್ನ ಹೇಗೆ ಹುಟ್ಟು ಹಾಕಿತು ಅನ್ನುವ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕುವ ಪ್ರಯತ್ನವನ್ನ ಈ ಕೃತಿ ಮಾಡ್ತಾ ಹೋಗ್ತದೆ ಅನ್ನೋದನ್ನ. ಅದು ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲೂ ಮತೀಯವಾದ ಇದೆ, ರಾಷ್ಟ್ರೀಯ ಚಳುವಳಿಯ ಸಂದರ್ಭದಲ್ಲೂ ಕೂಡ ಮತೀಯವಾದ ಇದೆ. ಅದು ಎರಡೂ ಕೂಡ ಹೇಗೆ ಅದನ್ನು ಹುಟ್ಟು ಹಾಕಿತು ಅನ್ನೋದನ್ನ ಗಮನಿಸಬೇಕು. ಮೊಬೈಲ್ ಅಲ್ಲಿ ಮತ್ತು ಡಿಜಿಟಲ್ ಮಾಧ್ಯಮದಲ್ಲಿ ಬೀದರ್ ಜಿಲ್ಲೆಯಲ್ಲಿ 20,000ಕ್ಕೂ ಹೆಚ್ಚು ಮಂದಿ ಈ ದಿನ ಓದ್ತಾ ಇದ್ದಾರೆ. ನೀವು ಈಗಲೂ ಲೈವ್ ಆಗಿ ಗೂಗಲ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ನೋಡ್ಬೋದು ಎಷ್ಟು ಸಾವಿರ ಮಂದಿ ಈ ದಿನ .com ಓದ್ತಾ ಇದ್ದಾರೆ ಅಂತ ನೋಡ್ಲಿಕ್ಕಾಗುತ್ತೆ. ಮತ್ತು
ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಕನ್ನಡಿಗರು ಓದ್ತಾ ಇದ್ದಾರೆ. ನಾವು ಈ ದಿನ ಆರಂಭಿಸುವಾಗ ಏನು ನಮ್ಮ ಕನಸಿತ್ತು, ದಿವಸಕ್ಕೆ 50 ಲಕ್ಷ ಮಂದಿ ಓದ್ಬೇಕು ಈ ದಿನವನ್ನ ಅಂತ. ಈ 50 ಲಕ್ಷ ಸುಮ್ಮನೆ ನಾವು ಟಾರ್ಗೆಟ್ ಇಟ್ಕೊಂಡಿದ್ದಲ್ಲ. ಕರ್ನಾಟಕದಲ್ಲಿರುವ ಎಲ್ಲ ಕನ್ನಡ ದಿನಪತ್ರಿಕೆಗಳು ಮತ್ತು ಕನ್ನಡ ಸುದ್ದಿ ಮಾಧ್ಯಮಗಳ ನೋಡುವವರ TRP ಅಂತ ಏನ್ ಹೇಳ್ತಾರೆ ಅಂದ್ರೆ ನೋಡುಗರ ಸಂಖ್ಯೆ ಮತ್ತು ಮುದ್ರಣ ಮಾಧ್ಯಮ ಓದುವವರ ಸಂಖ್ಯೆ ಒಟ್ಟು ಹಾಕಿದ್ರೆ 50 ಲಕ್ಷ ಆಗುತ್ತೆ ಪ್ರತಿ ದಿವಸಕ್ಕೆ. ನಾವಿವಾಗ 12 ಲಕ್ಷಕ್ಕೆ ತಲುಪಿದ್ದೀವಿ 4 ವರ್ಷದಲ್ಲಿ. ಸೊ 50 ಲಕ್ಷಕ್ಕೆ ತಲುಪಲಿಕ್ಕೆ ಖಂಡಿತ ಸಾಧ್ಯ ಇದೆ. ನಾವು ಆಶಾವಾದಿಗಳಾಗಿರೋದ್ರಿಂದ ಸಂಖ್ಯಾಬಲದ ಮೇಲೆ ನಾವು ನಂಬಿಕೆ ಇಟ್ಟವರಲ್ಲ. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಕ್ರಾಂತಿ ಮಾಡಿರುವವರು ಕೂಡ ಬಹುಸಂಖ್ಯಾತರಲ್ಲ, ಅಲ್ಪಸಂಖ್ಯಾತರೇ ಮಾಡಿರು. ಮತ್ತು ಈಗ ಜಗತ್ತನ್ನ ಆಳ್ತಾ ಇರುವವರು ಕೂಡ ಬಹುಸಂಖ್ಯಾತರಲ್ಲ. ಮತ್ತು ನಮ್ಮ ದೇಶವನ್ನು ಆಳ್ತಾ ಇರುವವರು ಕೂಡ ಅತ್ಯಂತ ಕಡಿಮೆ ಸಂಖ್ಯೆಯವರು. ಭಾರತದ ಒಟ್ಟು ಜನಸಂಖ್ಯೆಯ ಅತ್ಯಂತ ಕಡಿಮೆ ಜನಸಂಖ್ಯೆಯ ಅತ್ಯಂತ ಚಿಕ್ಕ ಅಲ್ಪಸಂಖ್ಯಾತರು ಈ ದೇಶವನ್ನು ಆಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಮತ್ತು ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿಯೇ ನಾವು ತಲೆಕೆಡಿಸಿಕೊಂಡು 4 ವರ್ಷ ಅಂದ್ರೆ 4 ಹೆಜ್ಜೆ ಹಾಕಿದ್ದೀವಿ ಅಷ್ಟೇ. ನಾವು ಸತ್ಯದ ಪರವಾಗಿರುವವರು, ನ್ಯಾಯದ ಪರವಾಗಿರುವವರು ಮತ್ತು ಪ್ರೀತಿಯ ಪರವಾಗಿರುವವರು. ನಾವು ನ್ಯೂಟ್ರಲ್ ಅಲ್ವೇ ಅಲ್ಲ. ನಾವು ಮಹಿಳೆಯರ ಪರವಾಗಿರುವವರು, ಮಹಿಳೆಯರ ಪಕ್ಷಪಾತಿ, ನಾವು ಮಕ್ಕಳ ಪಕ್ಷಪಾತಿ, ಕಾರ್ಮಿಕರ ಪಕ್ಷಪಾತಿ, ರೈತರ ಪಕ್ಷಪಾತಿ, ಅಲ್ಪಸಂಖ್ಯಾತರ ಪಕ್ಷಪಾತಿಗಳು. ನಾವು ನ್ಯೂಟ್ರಲ್ ಅಲ್ವೇ ಅಲ್ಲ. ನಾವು ಎಲ್ಲೂ ಹೇಳಿಲ್ಲ ಈ ದಿನ.com ಒಂದು ನ್ಯೂಟ್ರಲ್ ಮೀಡಿಯಾ ಅಂತ. ಅದ್ರ ಜೊತೆಗೆ ನಾವು ಈ ವಿಶೇಷ ಸಂಚಿಕೆಗಳನ್ನ ತರಬೇಕು ಅಂತೇಳಿ ಕೂಡ ನಾವು ಹೊರಟಿವಿ. ಇದು ನಮ್ಮ 3ನೇ ವಿಶೇಷ ಸಂಚಿಕೆ. ಮೊದಲನೇದು ನಮ್ಮ ಕರ್ನಾಟಕ ಅಂತೇಳಿ ಒಂದು ಸಂಚಿಕೆನ ಹೊರ ತಂದ್ವಿ. 2ನೇದು ಅರಿವೆ ಅಂಬೇಡ್ಕರ ಸಂಚಿಕೆನೂ ಕೂಡ ಒಂದು ಹೊರ ತಂದ್ವಿ. ಇವಾಗ ಜೈ ಕರ್ನಾಟಕ ಸಂಚಿಕೆ ಬಿಡುಗಡೆ ಆಗ್ತಿದೆ. ಸೊ ಎಲ್ಲ ಕಡೆ ಬಿಡುಗಡೆ ಆಗಿದೆ, ಇಲ್ಲಿ ಸ್ವಲ್ಪ ಲೇಟ್ ಆಗಿ ಬಿಡುಗಡೆ ಆಗ್ತಿದೆ. ಸೊ ನೆಕ್ಸ್ಟ್ ಮಂತಿಗೆ ಇನ್ನೊಂದು ಬಿಡುಗಡೆ ಸಂಚಿಕೆನೂ ಕೂಡ ತರಬೇಕು ಅಂತ ಅನ್ಕೊಂಡಿದೀವಿ. ಸೊ ಒಟ್ಟಾರೆಯಾಗಿ ಈ ದಿನ.com ಕೇವಲ ಒಂದು ಮಾಧ್ಯಮ ಸಂಸ್ಥೆ ಅಲ್ಲದೆ ಜನರ ಜೊತೆಗೆ ಬೇರೆ ಬೇರೆ ವಿಭಿನ್ನ ರೀತಿಯ ಕೆಲಸಗಳನ್ನ ಮಾಡ್ತಾ ಸಮಾಜದಲ್ಲಿ ಯಾರು ಸಮಾಜ ಬದಲಾವಣೆ ಆಗ್ಬೇಕು ಅಂತೇಳಿ ಯಾರು ಬಯಸ್ತಾರೋ ಅಂತವ್ರೆಲ್ಲರನ್ನೂ ಕೂಡ ನಮ್ಮ ಜೊತೆಗೆ ತಗೊಂಡೋಗ್ತಾ ನಿರಂತರವಾಗಿ ಜನರ ಜೊತೆಗೆ ನಿಂತು ಕೆಲಸ ಮಾಡ್ತಿದೆ. ಹಾಗಾಗಿ ಜನರು ಕೂಡ ಹೆಚ್ಚು ಈ ದಿನ.comಗೆ ಬೆಂಬಲವಾಗಿದ್ದಾರೆ. ಸಮಾಜದ ಬದಲಾವಣೆಗೆ ಮಾಧ್ಯಮವಾಗಿ ಈ ದಿನ.com ಎಷ್ಟು ಕೆಲಸ ಮಾಡ್ಬೇಕಿದೆಯೋ ಅಷ್ಟು ಮಾಡಿ ಮತ್ತೆ ಜನರ ಜೊತೆಗೆ ನಿಲ್ಲೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಒಟ್ಟಾರೆಯಾಗಿ ಈ ದಿನ.com ಒಂದು ಜನಪರವಾಗಿ ಬರೀ ಮೀಡಿಯಾ ಅಲ್ದನೆ ಒಂದು ಮಾಧ್ಯಮ ಮೂಮೆಂಟ್ ಆಗಿ ಕಟ್ಟಬೇಕು ಅಂತೇಳಿ ಈ ದಿನ ತಂಡ ಹೊರಟಿದೆ. ಅದಕ್ಕೆಲ್ರಿಗೂ ನೀವು ನಮ್ಮ ಜೊತೆಗಿರ್ಬೇಕು ಅಂತೇಳಿ ಕೇಳ್ಕೊಳ್ತಾ ನಂದೆರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.